4.46 ಕೋಟಿ ಮತದಾರರ ಪಟ್ಟಿಯಲ್ಲಿ ಎಸ್ಐಆರ್ ಕರಡು ಪ್ರಕಟ. ರಾಜ್ಯದಲ್ಲಿ ನಡೀತಾ ಇರುವ ವಿಶೇಷ ಸಮಗ್ರ ಪರಿಷ್ಕರಣೆ ಭಾಗವಾಗಿ ಸೋಮವಾರ ಕರಡು ಮತದಾರರ ಪಟ್ಟಿಯನ್ನು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಪ್ರಕಟಿಸಿದೆ. 4.46 ಕೋಟಿ ಮತದಾರರು ಕರಡು ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದರೆ 1.8 ಕೋಟಿ ಮತದಾರರು ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಈ ಪಟ್ಟಿಯಲ್ಲಿ ಸ್ಥಾನ ಪಡೆಯದೇ ಇರುವ ಮತದಾರರು ಅರ್ಜಿ ಸಂಖ್ಯೆ 6 ಸಲ್ಲಿಸಿ ಹೊಸದಾಗಿ ನೋಂದಾಯಿಸಿಕೊಳ್ಳಬಹುದು ಅಂತ ಮಾಹಿತಿ ನೀಡಿದರು. ವಿವರ ವ್ಯತ್ಯಾಸವಿರುವ 20.35 ಲಕ್ಷ ಮತ್ತು 2002ರ ಮ್ಯಾಪಿಂಗ್ ವಿವರ ಇಲ್ಲದೆ 23.45 ಲಕ್ಷ ಸೇರಿ ಒಟ್ಟು 43.81 ಲಕ್ಷ ಮತದಾರರಿಗೆ ನೋಟಿಸ್ ಬರಲಿದೆ. ಇಂದಿನಿಂದ ಅಂತ ಅಂದರೆ ನಿನ್ನೆ ಆಗಸ್ಟ್ 24ರಿಂದ ನೋಟಿಸ್ ಸೃಜಿಸಲಾಗ್ತಾ ಇದೆ. ನೋಟಿಸ್ ಬಂದವರು ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು. ಅವರ ಹೆಸರು ಅಂತಿಮ ಮತದಾರರ ಪಟ್ಟಿಯಲ್ಲಿ ಉಳಿದುಕೊಳ್ಳಲಿದೆ ಅಂತ ಹೇಳಿದ್ದಾರೆ. ನೋಟಿಸ್ಗೆ ಉತ್ತರ ನೀಡೋದಕ್ಕೆ 7 ದಿನಗಳ ಕಾಲಾವಕಾಶ ನೀಡಲಾಗುತ್ತೆ. ನೋಟಿಸ್ ನೀಡೋದಕ್ಕೆ ಇದಕ್ಕೆ ಉತ್ತರಿಸೋಕೆ ವಿಚಾರಣೆ ನಡೆಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಅಕ್ಟೋಬರ್ 22ರವರೆಗೆ ಒಟ್ಟು 58 ದಿನಗಳ ಕಾಲಾವಕಾಶ ಇದೆ ಅಂತ ತಿಳಿಸಿದ್ದಾರೆ. ನೋಟಿಸ್ ಸೃಜಿಸುವ ಅಧಿಕಾರ ಮತದಾರರ ನೋಂದಣಾಧಿಕಾರಿಗೆ ಇದೆ. ಮತದಾರರ ವಿಚಾರಣೆ ನಡೆಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವೂ ಅವರದ್ದೇ. ಆದರೆ ಈ ಕಾರ್ಯಕ್ರಮವನ್ನು ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು AERO ಮುಖಾಂತರವಾಗಿ ಮಾಡಿಸಲಾಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. 5.54 ಕೋಟಿ ಎಸ್ಐಆರ್ಗೂ ಮುನ್ನ ರಾಜ್ಯದ ಒಟ್ಟು ಮತದಾರರು 4.46 ಕೋಟಿ ಕರಡು ಮತದಾರರ ಪಟ್ಟಿಯಲ್ಲಿರುವ ಮತದಾರರು, 2.22 ಕೋಟಿ ಕರಡು ಪಟ್ಟಿಯಲ್ಲಿರುವಂತಹ ಪುರುಷರು, 2.24 ಕೋಟಿ ಕರಡು ಪಟ್ಟಿಯಲ್ಲಿರುವಂತಹ ಮಹಿಳೆಯರು, 20.35 ಲಕ್ಷ ವಿವರ ವ್ಯತ್ಯಾಸದ ಕಾರಣ ನೋಟಿಸ್ ಪಡೆಯಲಿರುವ ಮತದಾರರು, 23.45 ಲಕ್ಷ 2002ರ ಮ್ಯಾಪಿಂಗ್ ವಿವರ ಇಲ್ಲದ ಕಾರಣಕ್ಕೆ ನೋಟಿಸ್ ಪಡೆಯಲಿರುವ ಮತದಾರರು, 1.8 ಕೋಟಿ ASDDO ಪಟ್ಟಿಯಲ್ಲಿ ಇರುವವರು. ಇವರು ಕರಡು ಮತದಾರರ ಪಟ್ಟಿಯಲ್ಲಿ ಇರುವುದೂ ಇಲ್ಲ, ಈವರೆಗೆ ನೋಟಿಸ್ ಸಹ ಬರುವುದೂ ಇಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ನೋಡೋಣ ಬನ್ನಿ ಏನು ಹೇಳಿದ್ದಾರೆ ಮುಖ್ಯ ಚುನಾವಣಾಧಿಕಾರಿ ಅಂತ. ಡ್ರಾಫ್ಟ್ ರೋಲಲ್ಲಿ ಯಾರ್ದು ಹೆಸರು ಇಲ್ಲ, ಅವ್ರದ್ದು ಹೆಸರು ಮತ್ತೆ ಎಲೆಕ್ಟ್ರೋಲಲ್ಲಿ ಬರಬೇಕಾದ್ರೆ ಅವರು ಫಾರ್ಮ್ 6 ಕೊಡಬೇಕಾಗುತ್ತೆ. ಯಾರು ಡ್ರಾಫ್ಟ್ ರೋಲ್ ಹೆಸರು ಇದೆ ಅವರು ಮಾತ್ರ ಫಾರ್ಮ್ 8 ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಫಾರ್ಮ್ 8 ಕೊಟ್ಟಿದ್ದು ಡ್ರಾಫ್ಟ್ ರೋಲ್ ಹೆಸರು ಅಂದರೆ ಪ್ರಾಸೆಸ್ ಮಾಡೋಕ್ಕಲ್ಲ. ಉದಾಹರಣೆಗೆ ಫಾರ್ಮ್ 8 ಡ್ಯೂರಿಂಗ್ ದ ಪ್ರಾಸೆಸ್ ಅಪ್ಲೈ ಮಾಡಿರ್ತಾರೆ. ಡ್ರಾಫ್ಟ್ ರೋಲ್ ಹೆಸರು ಇಲ್ಲ ಅಂದರೆ ಫಾರ್ಮ್ 8 ಈಸ್ ಫಾರ್ ಕರೆಕ್ಷನ್ಸ್. ಹೆಸರು ಇದ್ದಲ್ಲಿ ಮಾತ್ರ ಕರೆಕ್ಷನ್ ಮಾಡಲಿಕ್ಕಾಗುತ್ತದೆ, ಹೆಸರು ಇಲ್ಲದೇ ಇದ್ದಲ್ಲಿ ಕರೆಕ್ಷನ್ ಮಾಡಲಿಕ್ಕೆ ಆಗಿರೋದಿಲ್ಲ. ಇವತ್ತಿನಿಂದ ಶುರುವಾಗುತ್ತದೆ 24. ಹೌದು, ಈಗ ಫಾರ್ಮ್ 6 ಯಾರ್ಯಾರು ಈಗ ಹೇಳಿದ್ದೀನಿ ಸುಮಾರು 13 ಲಕ್ಷ ಫಾರ್ಮ್ ನಮಗೆ ಆನ್ಲೈನಲ್ಲಿ ಬಂದಿರ್ತದೆ. ಆ ಕರೆಕ್ಷನ್ಸ್ ಆ ಪ್ರಾಸೆಸ್ ಈಗಲಿಂದ ಸ್ಟಾರ್ಟ್ ಆಗುತ್ತೆ. ಫಾರ್ಮ್ 6 ಯಾರ್ಯಾರು ಹೊಸದಾಗಿ ಸೇರ್ಪಡೆಗೆ ಫಾರ್ಮ್ 6 ಕೊಟ್ಟಿದ್ದಾರೆ ಅವರು ಕುರಿತು BLO ಅವರು ವೆರಿಫೈ ಮಾಡಿ AROಗೆ ರಿಪೋರ್ಟ್ ಕಳಿಸ್ತಾರೆ. ಮತ್ತು ಫಾರ್ಮ್ 8 ಕರೆಕ್ಷನ್ಸ್ ಯಾರು ಹಾಕಿದ್ದಾರೆ ಅವರು ಸಮೇತ ಈಗಲಿಂದ ಪ್ರಾಸೆಸ್ ಶುರುವಾಗುತ್ತೆ. ಪಾರ್ಡನ್? ಹಾಂ, ಇಲ್ಲ ನೋಟಿಸ್ ಡಿಫ್ರೆಂಟ್. ನೋಟಿಸ್ ಕೊಡುವುದು 4.46 ಲಕ್ಷ ಮತದಾರರ ಪೈಕಿ ನೋಟಿಸ್ ಬರುವುದು 43,80,000 ಮತದಾರರಿಗೆ ಮಾತ್ರ. ನೋಟಿಸ್ ಯಾರಿಗೆ ಬರ್ತಂದರೆ ಡ್ರಾಫ್ಟ್ ರೋಲಲ್ಲಿ ಹೆಸರು ಇದ್ದು ಅವ್ರದ್ದು ಮ್ಯಾಪಿಂಗ್ ಡೇಟಾ ಕೊಟ್ಟಿಲ್ಲ ಅಥವಾ ಕೊಟ್ಟಿರುವ ಮ್ಯಾಪಿಂಗ್ ಡೇಟಾಬೇಸ್ ಜೊತೆ ಟ್ಯಾಲಿ ಆಗ್ತಿಲ್ಲ ಅಂಥವ್ರಿಗೆ ಮಾತ್ರ ನೋಟಿಸ್ ಕೊಡ್ತಾರೆ. ಆ ಸಂಖ್ಯೆ 43,80,000. ಈ ಪಟ್ಟಿಯನ್ನು ಸಂಬಂಧಪಟ್ಟ ಪೋಲಿಂಗ್ ಸ್ಟೇಷನಲ್ಲಿ BLOಗಳು ಪ್ರಕಟಣೆ ಮಾಡ್ತಾರೆ. ಅವರಿಗೆ ನೋಟಿಸು ಮನೆಗೆ ಹೋಗಿ ನೇರವಾಗಿ BLO ಅವರೇ ತಲುಪಿಸ್ತಾರೆ. ಈ ನೋಟಿಸ್ ಕೊಡುವ ವಿಧಾನ ಹೇಗಿದೆ ಅಂತ ಕೇಳಿದರೆ, ಮತದಾರರು ಇದ್ದರೆ ಅವರಿಗೆ ಸರ್ವಿಸ್ ಮಾಡಬಹುದು, ಅಥವಾ ಮತದಾರ ಇಲ್ಲದಲ್ಲಿ ಮತದಾರರು ಸೂಚಿಸುವ ಬೇರೆ ಯಾರೇ ಒಬ್ಬರಿಗೆ ನೋಟಿಸನ್ನು ಅವರು ಕೈಯಲ್ಲಿ ಕೊಡಬಹುದು. ಮತದಾರರ ರಿಲೇಟಿವ್ಸ್ಗಾಗಲಿ ಮತದಾರರ ಈವನ್ ಸರ್ವೆಂಟಿಗೆ ಸಮೇತ ಕೊಡಬಹುದಾಗಿದೆ. ಅದಾದ ನಂತರ ಮತದಾರರು ದಾಖಲಾತಿ ಕೊಡಬೇಕು. ERO ನೋಟಿಸಲ್ಲಿ ಮೆನ್ಷನ್ ಮಾಡಿರ್ತಾರೆ ದಾಖಲಾತಿ ಅಂತ, ದಾಖಲಾತಿ ಬೇಕು ಅಂತ, ಯಾವ ಕಾರಣಕ್ಕೆ ನೋಟಿಸ್ ಬಂದಿರ್ತದೆ ಎಂಬುದನ್ನು ಸಮೇತ ERO ಮೆನ್ಷನ್ ಮಾಡಿರ್ತಾರೆ ನೋಟಿಸಲ್ಲಿ. ಅದಾದ ಮೇಲೆ ಅವರು ಹಿಯರಿಂಗ್ಗೆ ಡೇಟ್ ಕೊಟ್ಟಿರ್ತಾರೆ, ಸ್ಥಳ ನಿಗದಿ ಮಾಡಿರ್ತಾರೆ, ಸಮಯ ಕೊಟ್ಟಿರ್ತಾರೆ. ಆ ನೋಟಿಸಲ್ಲಿ 3 ವಿಷಯ ಇರ್ತದೆ. ಈಗ ನಾನು ತಮಗೆ ಟ್ರೈನಿಂಗ್ ಸಮಯದಲ್ಲಿ ಹೇಳಿದ್ದೀನಿ ನಾನು. ಆ ನೋಟಿಸಲ್ಲಿ ಹಿಯರಿಂಗ್ ಸ್ಥಳ, ಹಿಯರಿಂಗ್ ಡೇಟು, ಹಿಯರಿಂಗ್ ಸಮಯ, ಅದು 3 ಇರ್ತದೆ. ಅಲ್ಲಿ ಹೋಗಿ ಮತದಾರರು ಮಾಹಿತಿಯನ್ನು ಕೊಟ್ಟರೆ ERO ಅದನ್ನು ಪರಿಶೀಲಿಸಿ ನಿಯಮಾನುಸಾರ ಕ್ರಮ ಕೈಗೊಳ್ತಾರೆ. ಇದು